ಲಕ್ಷ್ಮಿ ಬೇಕು ಅಂದ್ರೆ ಮೊದಲು ನೀವವಳನ್ನ ನಾರಾಯಣನ ತರ ಎದೆಯಲ್ಲಿ ಇಟ್ಕೋಬೇಕು. ಮೀನ್ಸ್ ಅವಳನ್ನ ನಿಮ್ಮ ಹೃದಯದಲ್ಲಿ ಇಟ್ಕೊಂಡು ಪ್ರೀತಿ ಮಾಡ್ಬೇಕು ಅಂತ. ನಿಮ್ಮ ಹುಡುಗಿ ನಿಮಗೆ ಸಿಕ್ಕಿರೋ ಅದೃಷ್ಟನಾ ಮೀನ್ಸ್ ಲಕ್ಷ್ಮೀನಾ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ನಿಮ್ಮ ಹತ್ರ ಯಾವತ್ತೂ ದುಡ್ಡು ಕೇಳಲ್ಲ. ಅವಶ್ಯಕತೆ ಇದ್ರೆ ಅವಳೇ ನಿಮಗೆ ಕೊಡ್ತಾಳೆ ವಿನಃ ಕೇಳೋದಿಲ್ಲ. ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ. ಯಾವುದೇ ಆತಂಕ ಇರಲ್ಲ, ಚಿಂತೆ ಇರಲ್ಲ. ನಿಮ್ಮನ್ನ ಮೋಟಿವೇಟ್ ಮಾಡ್ತಾಳೆ. ಯಾವುದೇ ವಿಚಾರಕ್ಕೆ ನೀವು ಸೋತು ಹತಾಶರಾಗಿರುವಾಗ ಅವಳು ನಿಮ್ಮ ಬೆನ್ನಿಗೆ ನಿಂತು ಸಪೋರ್ಟ್ ಮಾಡ್ತಾಳೆ. ನಿಮ್ಮ ಸಮಸ್ಯೆಗೆ ಪರಿಹಾರ ನೀಡ್ತಾಳೆ. ನೀವು ಸಮಸ್ಯೆಗಳಿಗೆ ತಲೆ ಕೆಡಿಸ್ಕೊಂಡಾಗ, ದಿಕ್ಕು ತೋಚದಾಗ ಅವಳು ನಿಮಗೆ ಸಲಹೆ ನೀಡ್ತಾಳೆ. ಅಚ್ಚುಕಟ್ಟಾದ ಕೆಲಸ, ನೀಟ್ನೆಸ್ಗೆ ಆದ್ಯತೆ ಕೊಡ್ತಾಳೆ. ಮನೆಯನ್ನ ಯಾವಾಗ್ಲೂ ಶುಚಿಯಾಗಿಡ್ತಾಳೆ. ಬೇಕಾಬಿಟ್ಟಿ ಕೆಲ್ಸ ಮಾಡಲ್ಲ. ಒಂದು ಕೆಲ್ಸ ಹಿಡಿದ್ರೆ ಪೂರ್ತಿಯಾಗೋವರ್ಗೂ ಬಿಡಲ್ಲ. ನಿಮ್ಮತ್ರ ಯಾವುದೂ ಮುಚ್ಚಿಡಲ್ಲ. ಎಲ್ಲವನ್ನೂ ಡಿಸ್ಕಸ್ ಮಾಡ್ತಾರೆ. ಪ್ರತಿಯೊಂದನ್ನೂ ಸಮಾಲೋಚನೆ ಮಾಡ್ತಾರೆ. ನಿಮಗೀ ಸುಳ್ಳು ಹೇಳಲ್ಲ. ವಿಷಯ ಎಂಥದ್ದೇ ಇರ್ಲಿ, ನಿಮ್ಮತ್ರ ನಿಜವನ್ನೇ ಹೇಳ್ತಾರೆ. ನಿಮ್ಮ ಮಾತಿಗೆ ಬೆಲೆ ಕೊಡ್ತಾಳೆ. ನಿಮ್ಮ ಮಾತಿಗೆ ಮೀರುವುದಿಲ್ಲ. ನೀವು ಹೇಳಿದಂತೆ ಕೇಳ್ತಾರೆ. ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಟ್ಟು ಕೊಡುವುದಿಲ್ಲ. ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾಳೆ. ಮನೆಯವರನ್ನ ಚೆನ್ನಾಗಿ ನೋಡ್ಕೋತಾಳೆ. ಶೋಕಿ ಮಾಡಲ್ಲ. ತುಂಬಾ ಸಿಂಪಲ್ ಆಗಿರ್ತಾಳೆ. ಮೈತುಂಬ ಬಟ್ಟೆ ಹಾಕೊಳ್ಳೋದು ಅವಳಿಗೆ ಇಷ್ಟ ಆಗತ್ತೆ. ತಾನಾಯ್ತು, ತನ್ನ ಮನೆ, ಗಂಡ, ಮಕ್ಳು ಅಷ್ಟೇ ಅವಳ ಯೋಚನೆ ಇರುತ್ತೆ. ಬೇರೆಯವರ ಬಗ್ಗೆ ತಲೆ ಕೆಡಿಸ್ಕೊಳ್ಳಕ್ಕೂ ಹೋಗಲ್ಲ. ಅನ್ನೆಸೆಸರಿ ವಿಚಾರದಲ್ಲಿ ತಲೆ ಹಾಕಲ್ಲ. ಮನೆಯ ಆರ್ಥಿಕತೆಯನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತಾಳೆ. ಬೇಕಾಬಿಟ್ಟಿ ಖರ್ಚು ಮಾಡಲ್ಲ. ಈ ಎಲ್ಲಾ ಗುಣಲಕ್ಷಣಗಳು ನಿಮ್ಮ ಹುಡುಗಿಯಲ್ಲಿದ್ದರೆ ನಿಮ್ಮ ಹೆಂಡತಿ ಪಕ್ಕಾ ಲಕ್ಷ್ಮಿಯ ಅವತಾರ ಅಂತ ತಿಳ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ.